ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದಲ್ಲಿ ಉಪವಾಸ ವ್ರತವಿರೋ ಟೈಮ್ದಾಗ ನಾನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಹೊಸ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿ ಮತ್ತು ತುಂಬಾ ಕ್ರಿಸ್ಪಿಯಾಗಿರ್ತದೆ. ಅದಕ್ಕೆ ನಾನು 1 ಬೌಲ್ ಆಗಷ್ಟು ಸಾಬುದಾನಿ ತಗೊಂಡಿದ್ದೀನಿ ರೀ. ಇದನ್ನೀಗ ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಈಗ ಇದನ್ನು ಸೈಡಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದನ್ನು ಈಗ ಗ್ರೈಂಡ್ ಮಾಡೋಣ ರೀ. ನೋಡಿರಿ, ಈಗ ಗ್ರೈಂಡ್ ಮಾಡಿದ್ಮೇಲೆ ಈ ರೀತಿ ಇದು ಪೌಡ್ರ್ ರೆಡಿ ಆಗ್ಯದ ರೀ. ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ತೆಗೆದಿಟ್ಕೊಂಡಿರುವಂಥ ಸಾಬುದಾನಿ ಹಾಕೀನಿ. ನಾನು 2 ಬಾಯ್ಲ್ಡ್ ಪೊಟ್ಯಾಟೋನ ಈ ರೀತಿ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಬೌಲ್ ಸಾಬುದಾನಿಗೆ ನಾನು 2 ಪೊಟ್ಯಾಟೊ ತೊಗೊಂಡಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಶೇಂಗಾ ಪುಡಿ ಹಾಕಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಹುರಿದ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಈಗ ಇದು ಇದರೊಳಗೆ ಮಿಕ್ಸ್ ಆಗ್ತದೆ ರೀ. ನಾವು ಇದ್ರೊಳಗೆ ನೀರದು ಏನು ಆ್ಯಡ್ ಮಾಡೋದಿರಲ್ಲ ರೀ. ನೋಡಿರಿ, ಈ ಥರ ಇದು ಹಿಟ್ಟು ಬೈಂಡ್ ಆದ್ರೆ ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದು ಇದನ್ನು ನಾನು ಒಂದು ಪ್ಲೇಟಿಗೆ ಆಯಿಲ್ ಗ್ರೀಸ್ ಮಾಡಿ ನೋಡಿರಿ, ಇದನ್ನು ಪ್ಲೇಟ್ ಶೇಪಿಗೆ ನಾನು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡತ್ತೀನಿ. ನೋಡಿರಿ, ಈಗ ಇದನ್ನು ಕರೆಕ್ಟಾಗಿ ಬೈಂಡ್ ಆಗ್ಯದ್ರಿ. ನೋಡಿರಿ, ಇದನ್ನು ನಾನು ಈಗ ಕಟ್ ಮಾಡ್ತಾಯಿದ್ದೀನಿ. ನೀವು ಯಾವ ಸೈಜಿಗಾದರೂ ಯಾವ ಶೇಪಿಗಾದರೂ ಕಟ್ ಮಾಡ್ಕೋಬೋದು. ಇದನ್ನು ನಾನು ಈ ರೀತಿ ಕಟ್ ಮಾಡಿ 5 ನಿಮಿಷ ಫ್ರಿಜ್ನಾಗ ಇಡತ್ತೀನಿ ರೀ. ನೋಡಿರಿ, ಫ್ರಿಜ್ನಾಗ ಇಟ್ಟಿದ್ಮೇಲೆ ಕರೆಕ್ಟಾಗಿ ಎಲ್ಲನೂ ಬೈಂಡ್ ಆಗಿ ನೋಡಿರಿ ಪರ್ಫೆಕ್ಟಾಗಿ ಆ ಕ್ಯೂಬ್ಸ್ ಆಗಿ ಕರೆಕ್ಟಾಗಿ ಹೇಳ್ತದೆ ರೀ. ಅದು ನೋಡಿರಿ, ನಿಮ್ಗೆ ಇನ್ನೊಂದು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ಸ್ಪೂನ್ದಿಂದ ನಾನು ಈ ರೀತಿ ಒಮ್ಮೆಲೆ ತೆಗೆದು ತೋರಿಸ್ತೀನಿ. ನೋಡಿರಿ, ಯಾವುದೇ ರೀತಿ ಆಯಿಲ್ ಸ್ಪ್ರೆಡ್ ಮಾಡೋದ್ರಿಂದ ಕೆಳಗೆ ಹಿಟ್ಟು ಅಂಟಿಲ್ಲ ರೀ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿರಿ, ಎಣ್ಣೆ ಕಾಯ್ದದ್ರಿ. ಈಗ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸಾಬುದಾನಿ ವಡ ಮಾಡ್ಕೊಳ್ಳೋ ಮುಂದೆ ಸಾಬುದಾನಿ ಅದು 5 ಅವರ್ ನೆನೆ ಇಡ್ಸ್ಕೋಬೇಕು ರೀ. ಆದರೆ ಇದನ್ನು ನಾವು ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಇದಕ್ಕೆ ನೀವು ವ್ರತ ಇದ್ದ ಉಪವಾಸ ಇರಲಿಲ್ಲ ಅಂದ್ರೆ 1/4 ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕಿದ್ರೆ ಇದು ಇನ್ನೂ ಟೇಸ್ಟಿಯಾಗಿರ್ತದೆ ರೀ. ನೋಡಿರಿ, ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.